ಈಗ ಚಾಪ್ಟರ್ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ. ಚಾಪ್ಟರ್ 3 ಯಾವುದು? ಪೇರ್ ಆಫ್ ಲೀನಿಯರ್ ಇಕ್ವೇಷನ್ 2 ವೇರಿಯಬಲ್ಸ್. ಇದರಲ್ಲಿ ಯಾವ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ ನೋಡೋಣ. ಓಕೆ, ಈಗ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ? ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ಎರಡು ಇಕ್ವೇಷನ್ ಕೊಟ್ಟಿದ್ದಾನೆ. ಒಂದೇನು ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8. ಓಕೆ, ಇನ್ನೊಂದು ಇಕ್ವೇಷನ್ ಏನು? 2x ಪ್ಲಸ್ 4y ಇಸ್ ಈಕ್ವಲ್ ಟು 10. ಓಕೆ, ಇದು ಆರ್ಡ್ರಾಗಿ ಬರೀಬೇಕು, ಹೌದಾ? ಸೊ ಎಕ್ಸ್ ಪ್ಲಸ್ 2y ಪ್ಲಸ್ 8 ಈ ಕಡೆ ಬಂದರೆ ಮೈನಸ್ 8 ಆಯಿತು, ಈಕ್ವಲ್ ಟು 0. ಇಲ್ಲಿ 2x ಪ್ಲಸ್ 4y ಪ್ಲಸ್ 10 ಈ ಕಡೆ ಬಂದರೆ ಮೈನಸ್ 10 ಈಕ್ವಲ್ ಟು 0. ಈಗ ನೀವು ನೋಡಿದ್ರೆ ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0 ಬರೀಬೋದಾ? ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆ. ಇದು ಕೂಡ ಯಾವ ಫಾರ್ಮಲ್ ಇದೆ? ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಎರಡು ಈಕ್ವೇಷನ್ ಕೊಟ್ಟಿರೋದ್ರಿಂದ ಇಲ್ಲಿ ಏನು ಬರ್ತೀನಿ? a1 b1 c1 ಅಂತ ಬರ್ತೀನಿ. ಇಲ್ಲಿ a2 b2 c2 ಅಂತ ಬರಿತೀನಿ. ಈಗ a1 ವ್ಯಾಲ್ಯೂ ಎಷ್ಟಾಯಿತು? a1 ವ್ಯಾಲ್ಯೂ ಇಲ್ಲಿ ಏನು ಇಲ್ಲ ಅಂದರೆ ಏನಿದೆ? 1 ಇದೆ ಅಂತ ಅರ್ಥ. b1 ವ್ಯಾಲ್ಯೂ ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ, b1 ವ್ಯಾಲ್ಯೂ 2 ಆಯಿತು. c1 ವ್ಯಾಲ್ಯೂ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದಾಗ ಏನು ಮಾಡಬೇಕು? ಮೈನಸ್ ತಗೋಬೇಕು. ಓಕೆ, c1 ವ್ಯಾಲ್ಯೂ ಏನಾಯಿತು? ಮೈನಸ್ 8 ಆಯಿತು. ಓಕೆ, ಈಗ a2 ವ್ಯಾಲ್ಯೂ ನೋಡಿರಿ. a2 ವ್ಯಾಲ್ಯೂ ಏನು? a2 ಬಂದ್ಬಿಟ್ಟು 2. ಓಕೆ, b2 ವ್ಯಾಲ್ಯೂ ಏನಾಗುತ್ತೆ? 4 ಆಯಿತು. c2 ವ್ಯಾಲ್ಯೂ ಏನೈತೆ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ ಅಂದರೆ ಮೈನಸ್ 10 ಆಗುತ್ತೆ. ಓಕೆ, ಈಗ ನಮಗೆ a1 b1 c1 a2 b2 c2 ವ್ಯಾಲ್ಯೂ ಗೊತ್ತಾದ್ಮೇಲೆ ನಾವೇನು ಫೈಂಡ್ ಔಟ್ ಮಾಡಬೇಕು? a1 ಬೈ a2 ಕಂಡಿಡಿಯೋಣ. a1 ಬೈ a2 ಏನಾಗುತ್ತೆ? ಇಲ್ಲಿ 1 ಡಿವೈಡೆಡ್ ಬೈ 2 1/2 ಆಯಿತು. ಈಗ b1 ಬೈ b2 ಕಂಡಿಡಿಯೋಣ. b1 ಬೈ b2 ಏನು? b1 ವ್ಯಾಲ್ಯೂ b1 ವ್ಯಾಲ್ಯೂ ಏನಿದೆ? 2 ಇದೆ. ಓಕೆ, b1 ವ್ಯಾಲ್ಯೂ 2 ಇದೆ. ಆಮೇಲೆ b2 ವ್ಯಾಲ್ಯೂ ಏನಿದೆ? 4 ಇದೆ. ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 2 ಜಾ, ಸೊ 1/2 ಆಯಿತು. ಅದೇ ರೀತಿ c1 ಬೈ c2 ಕಂಡಿಡೀರಿ. c1 ಬೈ c2 ಏನು? c1 ಬಂದ್ಬಿಟ್ಟು ಮೈನಸ್ 8 ಇದೆ, c2 ಬಂದ್ಬಿಟ್ಟು ಮೈನಸ್ 10 ಇದೆ. ಮೈನಸ್ ಮೈನಸ್ ಕ್ಯಾನ್ಸಲ್, 4 ಲೈಕ್ 2 4 ಜಾ 2 5 ಜಾ, ಸೊ ಏನು ಬಂತು? ಇದು 4/5 ಬಂತು. ಈಗ ನೀವು ನೋಡಿದ್ರೆ a1 ಬೈ a2 b1 ಬೈ b2 ಈಕ್ವಲ್ ಇದ್ದಾವೆ. ಓಕೆ, c1 ಬೈ c2 ಈಕ್ವಲ್ ಇಲ್ಲ. ಕಂಡೀಷನ್ ಏನು ಸೆಟ್ ಆಯಿತು? a1 ಬೈ a2 ಈಕ್ವಲ್ ಟು b1 ಬೈ b2 ಬಟ್ ನಾಟ್ ಈಕ್ವಲ್ ಟು c1 ಬೈ c2. ಇದರ ಅರ್ಥ ಏನು? ಇದರ ಅರ್ಥ ಏನು? ಪ್ಯಾರಲಲ್ ಲೈನ್ಸ್ ಅಂತ ಅರ್ಥ. ಪ್ಯಾರಲಲ್ ಲೈನ್ಸು. ಓಕೆ, ಆಪ್ಷನ್ ಯಾವುದು? ಡಿ. ಓಕೆ, ನಿಮಗೆ ನೋಡ್ರಿ ಪ್ಯಾರಲಲ್ ಲೈನ್ಸ್ ಅಂದ್ರೆ ಅರ್ಥ ಏನು? ಪ್ಯಾರಲಲ್ ಲೈನ್ಸ್ ನೋ ಸೊಲ್ಯೂಷನ್. ಪ್ಯಾರಲಲ್ ಲೈನ್ಸ್ ಇದ್ದಾಗ ಸೊಲ್ಯೂಷನೇ ಬರಲ್ಲ. ಸೊಲ್ಯೂಷನ್ ಬಂದಿಲ್ಲ ಅಂದ್ರೆ ಅದರ ಅರ್ಥ ಏನದು? ಇನ್ಕನ್ಸಿಸ್ಟೆಂಟ್ ಅಂತ ಅರ್ಥ. ಓಕೆ, ಸೊಲ್ಯೂಷನ್ ಬಂದರೆ ಕನ್ಸಿಸ್ಟೆಂಟ್, ಸೊಲ್ಯೂಷನ್ ಬಂದಿಲ್ಲ ಅಂದರೆ ಇನ್ಕನ್ಸಿಸ್ಟೆಂಟ್. ಓಕೆ, ನಿಮಗೆ ಈ ಟೈಪ್ ಕ್ವಶನೇ ಜಾಸ್ತಿ ಕೊಡ್ತಾರೆ. ಓಕೆ, ಎರಡು ಈಕ್ವೇಷನ್ ಕೊಡ್ತಾರೆ. ಅವ್ರು ಏನು ಕೇಳ್ಬೋದು? ಅವು ಪ್ಯಾರಲಲ್ಲ, ಪರ್ಪೆಂಡಿಕ್ಯುಲರ, ಕೋಇನ್ಸಿಡೆಂಟ್, ಲೈಕ್ ಆಮೇಲೆ ಇಂಟರ್ಸೆಕ್ಟಿಂಗ್, ಈ ಥರನ ಕೇಳ್ಬೋದು. ಇಲ್ಲ ಅಂತಂದ್ರೆ ಎರಡು ಈಕ್ವೇಷನ್ ಕೊಟ್ಬಿಟ್ಟು ಓಕೆ ಎಷ್ಟು ಸೊಲ್ಯೂಷನ್ ಬರುತ್ತಾ ಅಂತ ಕೇಳ್ತಾರೆ. ಓಕೆ, ಯೂನಿಕ್ ಸೊಲ್ಯೂಷನ್ ಬರುತ್ತಾ? ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಬರುತ್ತಾ? ಇಲ್ಲ ಸೊಲ್ಯೂಷನೇ ಬರಲ್ಲ, ಆಪ್ಷನ್ ಕೂಡ ಕೊಡ್ಬೋದು. ಇಲ್ಲ ಅಂದ್ರೆ ಏನು ಕೇಳ್ಬೋದು? ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅವು ಕೂಡ ಕೇಳ್ಬೋದು. ಓಕೆ, ನೀವು ಜಸ್ಟ್ ಎರಡು ಈಕ್ವೇಷನ್ ಸಾಲ್ವ್ ಮಾಡ್ಬಿಟ್ಟು ಇವು ಫಾರ್ಮುಲಾ ಇದಾವಲ್ಲ, ರೇಷಿಯೋ ಫಾರ್ಮುಲಾಗಳು a1 ಬೈ a2 ನಾಟ್ ಈಕ್ವಲ್ ಟು b1 ಬೈ b2 ಇದ್ರೆ ಲೈಕ್ ಇಂಟರ್ಸೆಕ್ಟಿಂಗು, ಓನ್ಲಿ ಒನ್ ಸೊಲ್ಯೂಷನ್ನು, ಓಕೆ ಕನ್ಸಿಸ್ಟೆಂಟ್, ಇವೆಲ್ಲ ನೀವು ಪರ್ಫೆಕ್ಟ್ ಆಗ್ಬಿಟ್ರೆ ಈ ಟೈಪ್ ಕ್ವಶನ್ನೇ ಕೊಡ್ತಾರೆ, ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಈಗ ಸೆಕೆಂಡ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ಇನ್ ಎ ಕ್ಲಾಸ್ ದ ನಂಬರ್ ಆಫ್ ಬಾಯ್ಸ್ ಈಸ್ 5 ಮೋರ್ ದೆನ್ ದ ನಂಬರ್ ಆಫ್ ಗರ್ಲ್ಸ್. ಈಗ ನೋಡ್ರಿ, ನಂಬರ್ ಆಫ್ ಬಾಯ್ಸ್ ನ ಎಕ್ಸ್ ತಗೊಂತ ಅವನೇ ಕೊಟ್ಬಿಟ್ಟಿದ್ದಾನೆ. ಓಕೆ, ನಂಬರ್ ಆಫ್ ಬಾಯ್ಸ್ ಎಕ್ಸ್ ಅಂತ ತಗೊಂಡಾನೆ, ಎಕ್ಸ್ ತಗೊಂತೀನಿ. ಈಸ್ ಅಂದ್ರೆ ನಥಿಂಗ್ ಬಟ್ ಈಕ್ವಲ್ ಟು 5. ಓಕೆ, ಮೋರ್ ಅಂದ್ರೆ ಏನು? ಮೋರ್ ಅಂದ್ರೆ ಪ್ಲಸ್, ಮೋರ್ ದೆನ್ ದ ನಂಬರ್ ಆಫ್ ಗರ್ಲ್ಸ್. ನಂಬರ್ ಆಫ್ ಗರ್ಲ್ಸ್ ಏನ್ ತಗೊಂತ ಹೇಳಿದಾನೆ? ವೈ ತಗೊಂತ ಹೇಳಿದಾನೆ. ಸೊ ಈಕ್ವೇಶನ್ ಏನು? ಎಕ್ಸ್ ಈಕ್ವಲ್ ಟು 5 ಪ್ಲಸ್ ವೈ ಬಂತು. ಈಗ ಆ ಟೈಪ್ ಈಕ್ವೇಶನ್ ಇಲ್ಲ, ನಾವೇನ್ ಮಾಡೋಣ? ಎಕ್ಸ್ ವೈ ಒಂದೇ ಕಡೆ ತಗೊಂಬೋಣ. ಓಕೆ, ಈಗ ನೀವು ಅದೇ ತಗೊಂಡ್ರೆ ಪ್ಲಸ್ ವೈ ಕಡೆ ಬಂದ್ರೆ ಮೈನಸ್ ವೈ ಇಸ್ ಈಕ್ವಲ್ ಟು 5 ಆಯ್ತು. ಈಗ ನೀವು ನೋಡಿದ್ರೆ ಆ ಈಕ್ವೇಶನ್ ಎಲ್ಲಿದೆ? ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 5, ಆಪ್ಷನ್ ಎ. ಆಪ್ಷನ್ ಏನ ನೀವು ಟಿಕ್ ಮಾಡ್ಬೇಕು. ಓಕೆನಾ? ಈಗ ಥರ್ಡ್ ಕ್ವಶನ್ ನೋಡ್ರಿ. ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ x plus 2y is equal to 3 and 2x plus 4y is equal to k are coincident ಅಂತ ಕೊಟ್ಟಿದ್ದಾರೆ. ಕೋಇನ್ಸಿಡೆಂಟ್ ಅಂದ್ರೆ ನಥಿಂಗ್ ಬಟ್ ಕೋಇನ್ಸಿಡೆಂಟ್. ಅದ್ರ ಕಂಡೀಷನ್ ಏನು? ಕೋಇನ್ಸಿಡೆಂಟ್ ಕಂಡೀಷನ್ ಬಂದ್ಬಿಟ್ಟು ಕಂಡೀಷನ್ ಏನದು? a1 by a2 is equal to b1 by b2 is equal to c1 by c2. ಹಿಂಗಿದ್ರೆ ಏನು? ಕೋಇನ್ಸಿಡೆಂಟ್ ಲೈನ್ ಅಂತ ಕರಿತೀವಿ. ಅವ್ರು ಕೋಇನ್ಸಿಡೆಂಟ್ ಕೊಟ್ಟಾರಂದ್ರೆ ಈ ಕಂಡೀಷನ್ ಯೂಸ್ ಮಾಡ್ಬೋದು.
ಈಗ ಈಕ್ವೇಶನ್ ಕೊಟ್ಟಿರೋದು ಏನು ಅವನು x ಪ್ಲಸ್ 2y ಇಸ್ ಈಕ್ವಲ್ ಟು 3, ಇನ್ನೊಂದೇನು 2x ಪ್ಲಸ್ 4y ಇಸ್ ಈಕ್ವಲ್ ಟು ಕೆ. ಇದನ್ನೇನು ಬರೋ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದ್ರೆ x ಪ್ಲಸ್ 2y ಪ್ಲಸ್ 3 ಈ ಕಡೆ ಬಂದರೆ -3 ಈಕ್ವಲ್ ಟು 0. ಇವಾಗ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಯ್ತಾ, ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ಕೂಡ ನೀವು ನೋಡಿದ್ರೆ 2x ಪ್ಲಸ್ 4y ಪ್ಲಸ್ ಕೆ ಈ ಕಡೆ ಬಂದರೆ ಮೈನಸ್ ಕೆ ಈಕ್ವಲ್ ಟು 0 ಆಯಿತು. ಈಗ ನೀವು ನೋಡಿದ್ರೆ ಇದು ಜನರಲ್ ಫಾರ್ಮಲ್ಲಿ ಇದೆನಾ, ax ಪ್ಲಸ್ by ಪ್ಲಸ್ c ಈಕ್ವಲ್ ಟು 0. ಎರಡು ಈಕ್ವೇಶನ್ ಇದರಿಂದ ಒಂದಕ್ಕೆ ಏನು ತೊಗೊತೀನಿ, a1 b1 c1 ತೊಗೊತೀನಿ, ಇನ್ನೊಂದಕ್ಕೆ a2 b2 c2 ಅಂತ ತೊಗೊತೀನಿ. ಈಗ ಹೇಳ್ರಿ a1 ವ್ಯಾಲ್ಯೂ ಏನಾಯ್ತು, ಇಲ್ಲಿ ಏನಿಲ್ಲ ಅಂದರೆ 1 ಇದೆ ಅಂತ ಅರ್ಥ, a1 ವ್ಯಾಲ್ಯೂ 1, b1 ವ್ಯಾಲ್ಯೂ ಏನಾಯ್ತು 2 ಆಯಿತು, c1 ವ್ಯಾಲ್ಯೂ ಏನು, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದರೆ -3 ಹಾಕ್ತೀವಿ. ಓಕೆ, ಇಲ್ಲಿ ಅದೇ ರೀತಿ a2 ವ್ಯಾಲ್ಯೂ ಏನಾಗುತ್ತೆ ಹೇಳ್ರಿ, a2 ವ್ಯಾಲ್ಯೂ 2 ಆಯಿತು, b2 ವ್ಯಾಲ್ಯೂ ಏನಾಯಿತು, b2 ವ್ಯಾಲ್ಯೂ 4 ಆಯಿತು, c2 ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಅಂದರೆ -k ಅಂತ ತಗೋ. ಓಕೆ ಓಕೆನಾ. ಈಗ ನೀವು ನೋಡ್ರಿ ನಮಗೆ ಕಂಡೀಷನ್ ಏನು, ಈ ಕಂಡೀಷನ್ ಇದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ, a1 ಇದ್ದಲ್ಲಿ 1, a2 ಇದ್ದಲ್ಲಿ ಏನು 2, ನೆಕ್ಸ್ಟ್ b1 ವ್ಯಾಲ್ಯೂ ಏನು 2 ಡಿವೈಡೆಡ್ ಬೈ b2 ವ್ಯಾಲ್ಯೂ 4, c1 ವ್ಯಾಲ್ಯೂ ಏನು -3 ಡಿವೈಡೆಡ್ ಬೈ c2 ಬಂದ್ಬಿಟ್ಟು -k. ಈಗ ನೋಡಿದ್ರೆ -k ಕ್ಯಾನ್ಸಲ್ ಆಯಿತು. ನಾನೇನು ಮಾಡ್ತೀನಿ, ಇವರಿಬ್ಬರನ್ನ ಈಕ್ವಲ್ ಇರೋದ್ರಿಂದ ಇವರಿಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ. ಸೊ ಇವರಿಬ್ಬರನ್ನ ಏನಂತ ಹೋಗ್ಬೋದು ಇವಾಗ, 2/4 ಇಸ್ ಈಕ್ವಲ್ ಟು 3/k. ನೋಡ್ರಿ ಇವ್ರಿಬ್ಬರನ್ನೇ ತಗೊಂಡೆ, 2/4 ಇಸ್ ಈಕ್ವಲ್ ಟು 3/k. ಓಕೆ, ಈಗ ನೋಡ್ರಿ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 2k ಇಸ್ ಈಕ್ವಲ್ ಟು 3 × 4 ಆಯಿತು. ಓಕೆ, k ಇಸ್ ಈಕ್ವಲ್ ಟು ಏನು 3 × 4 × 2 ಈ ಕಡೆ ಬಂದರೆ ಡಿವೈಡ್ ಬೈ 2 ಆಯಿತು, 2 1 ಜಾ 2 2 ಜಾ 3 2 ಎಷ್ಟಾಯಿತು 6. ಸೊ k ವ್ಯಾಲ್ಯೂ ಎಷ್ಟು ಬರುತ್ತೆ 6. ಆಪ್ಷನ್ ಯಾವುದು ಬಿ. ಓಕೆನಾ. ಸೊ ನೀವು ಈ ಥರ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ 4th ಕ್ವಶನ್ ನೋಡ್ರಿ ಏನು ಕೊಡಿದೆ, ದ ಪೇರ್ ಆಫ್ ಲೈನ್ಸ್ a1x plus b1y plus c1 equal to 0 and a2x plus b2y plus c2 equal to 0 are intersecting lines. Okay, then the ratio of their coefficient is. Intersecting line ಯಾವಾಗ ಕರಿತೀವಿ, a1/a2 is not equal to b1/b2 ಇದ್ರೆ intersecting ಅಂತ ಕರಿತೀವಿ. ಸೊ ಆಪ್ಷನ್ ಯಾವುದು ಎ. ಓಕೆ, ಅದೇ ಈ ತರ ಇದ್ರೆ a1/a2 is equal to b1/b2 not equal to c1/c2 ಇದ್ರೆ ಇದನ್ನ ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಓಕೆ, ಈಗ ಅದೇ ರೀತಿ 3 ಈಕ್ವಲ್ ಇದ್ರೆ ಏನಂತ ಕರಿತೀವಿ, ಇದನ್ನ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ. ಓಕೆನಾ. ಇದು ಕಂಡೀಷನ್ ಅಂತೂ ಲೈಕ್ ಬೇರೆ ತರ ಕೊಟ್ಟಿದ್ದಾನೆ, ಇದು ನಮಗೆ ಬೇಕಾಗಿಲ್ಲ. ಬಟ್ ನೀವೇನಂದ್ರೆ ಇವು 3 ಕಂಡೀಷನ್ಗೆ ಓಕೆ ಇದು ಇದ್ರೆ ಏನು, a1/a2 ನಾಟ್ ಈಕ್ವಲ್ ಟು b1/b2 ಇದ್ರೆ ಇಂಟರ್ಸೆಕ್ಟಿಂಗ್ ಅಂತ ಗೊತ್ತಿರಬೇಕು. ಓಕೆ, ನೋಡ್ರಿ ಇಲ್ಲೇ 3 ಫಾರ್ಮ್ಲ ಕಲ್ತ್ಬಿಡೋದು. ಹಿಂಗಿದ್ರೇನು ಇಂಟರ್ಸೆಕ್ಟಿಂಗು ಎಸ್ ಸೊಲ್ಯೂಷನ್ ಬರುತ್ತೆ, ಎಕ್ಸಾಕ್ಟ್ಲಿ 1 ಸೊಲ್ಯೂಷನ್ ಬರುತ್ತೆ. ಓಕೆ, ನಿಮಗೆ ಇನ್ನೊಂದೇನು ಸೊಲ್ಯೂಷನ್ ಬಂದಿದೆ ಅಂದ್ರೆ ಪಕ್ಕ ಅದು ಕನ್ಸಿಸ್ಟೆಂಟ್ ಅಂತ ಅರ್ಥ. ಓಕೆ, ಆಮೇಲೆ ಇಲ್ಲಿ ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ಏನು, ಓಕೆ ಏನ್ ಬರುತ್ತೆ, ಸೊಲ್ಯೂಷನ್ನೇ ಬರೋದಿಲ್ಲ. ಓಕೆ, ನೋ ಸೊಲ್ಯೂಷನ್ ಬಂದಿಲ್ಲ ಅಂದ್ರೆ ನಥಿಂಗ್ ಬಟ್ ಏನದು ಇನ್ಕನ್ಸಿಸ್ಟೆಂಟ್ ಅಂತ ಅರ್ಥ. ಓಕೆ, ಆಮೇಲೆ ಕೋಇನ್ಸಿಡೆಂಟ್ ಲೈನ್ ಅಂತಂದ್ರೆ ಎಸ್ ಸೊಲ್ಯೂಷನ್ ಬರ್ತವೆ, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಬರುತ್ತಂತ ಗೊತ್ತಿರಬೇಕು. ಓಕೆ, ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಬಂದಿದೆ ಅಂದ್ರೆ ನಥಿಂಗ್ ಬಟ್ ಅದು ಕನ್ಸಿಸ್ಟೆಂಟ್. ಓಕೆ, ನೀವು ಈ 3 ಕಂಡೀಷನ್ ಪರ್ಫೆಕ್ಟ್ ಆಗ್ಬಿಟ್ರೆ ನೀವು ಯಾವ ಟೈಪ್ ಕ್ವಶನ್ ಕೊಟ್ಟರು ಈಸಿಯಾಗಿ ಮಾಡ್ಬೋದು.